ನಮಸ್ತೆ ಅಮ್ಮ. ನಮಸ್ತೆ. ಈಗ ತ್ರಿವಿಕ್ರಮ್ ಅವರು ಕೂಡ ಟಾಪ್ 6 ಕಂಟೆಸ್ಟೆಂಟ್ ಅಲ್ಲಿ ಅವರು ಒಬ್ಬರಾಗಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ತನ್ನ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರನೂ ಕೂಡ ಹೇಳ್ತಾ ಇದ್ದಾರೆ. ಈಗ ಈ ಒಂದು ಸ್ಥಾನದಲ್ಲಿರುವಂತ ತ್ರಿವಿಕ್ರಮ್ ಅವ್ರನ್ನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಪ್ರತಿ ವಿಚಾರಗಳಲ್ಲೂ ನಿಮ್ ಬಗ್ಗೆ ಮಾತಾಡ್ತಾರಲ್ಲ, ಅದಕ್ಕೆ ಎಷ್ಟು ಖುಷಿ ಇದೆ, ಏನ್ ಅನ್ಸುತ್ತೆ? ಅವ್ನು 11 ವರ್ಷದಿಂದ ತುಂಬಾ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದ್ದಾನಲ್ವಾ. ಹಂಗಾಗಿ ಇದೊಂದು ಒಳ್ಳೆ ಇದರಿಂದ ಒಂದು ಒಳ್ಳೆ ಚಾನ್ಸ್ ಸಿಕ್ತು. ಅದ್ರಲ್ಲಿ ಗೆಲ್ತಾನೆ ಒಂದು ಇದಿದೆ. ಯಾಕೆಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಈಗ ಅವ್ರಿಗಿರುವಂತ ಒಂದು ಘಟಾನುಘಟಗಳಲ್ಲಿ ತ್ರಿವಿಕ್ರಮ್ ಅವರು ಕೂಡ ಒಬ್ರು. ಅಷ್ಟು ಎನರ್ಜೆಟಿಕ್ ಆಗಿದ್ರು ಕೂಡ ಯಾರ ಹತ್ರನು ಗಲಾಟೆ ಮಾಡ್ಕೊಳ್ಳದೆ, ಯಾರ ಹತ್ರ ಎಷ್ಟು ಮಾತಾಡ್ಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅದೇ ತರದಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಸೊ ಅದೆಲ್ಲ ನೋಡಿದಾಗ ಅಂದ್ರೆ ನೀವು ಕಲ್ಸಿರ್ತಕ್ಕಂಥ ಬುದ್ಧಿ ಇಲ್ಲೆಲ್ಲೋ ಒಂದ್ ಕಡೆ ಯೂಸ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಹೌದು. ಇಲ್ಲ, ಅವ್ನು ಚಿಕ್ಕದ್ರಿಂದನೂ ಅದೇ ತರನೇ. ಒಬ್ಬರನ್ನ ನೋವು ಮಾಡ್ದಾನಲ್ಲ, ಒಂದ್ ಇದನ್ ಮಾಡ್ದಾನಲ್ಲ, ನಂಗೆ ಏನಕ್ಕೆಲ್ಲ ಮಾತಾಡಕ್ ಬರಲ್ಲ. ಇರ್ಲಿ ಅಮ್ಮ, ಈಗ ಓಕೆ ಟಾಪ್ 5 ಕಂಟೆಸ್ಟೆಂಟ್ ಈಗ ಲಾಸ್ಟ್ ಫಿನಾಲೆ ಅಂತ ಬಂದಿದೆ. ತ್ರಿವಿಕ್ರಮ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಿ, ಜನಗಳಿಗೆ ಏನ್ ಹೇಳಿ ಇಷ್ಟಪಡ್ತಾರೆ? ಜನಗಳ್ದೇ ನನಗ್ ಮೇನ್ ಇರೋದು, ಅವ್ರಗಳ ಆಶೀರ್ವಾದ ನನಗ್ ಬೇಕಾಗಿದ್ದೆ. ಅದು ಜನಗಳಿಲ್ದಲೆ ನಾವೇನಿಲ್ಲ, ಅವರೇ ಮೇನ್ ಬೇಕಾಗಿರೋದು ನನಗೆ. ಅವತ್ ಹೇಳೋದು ಅದೇನೆ, ಇವತ್ತು ಹೇಳೋದು ಅದೇನೆ. ಅವ್ನ್ ಗೆದ್ಕೊಂಬರ್ತಾನೆ. ಯಾಕೆಂದ್ರೆ ಎಲ್ಲಾರ ಅಲ್ಲಿರೋ 4 ಜನ 5 ಜನ ಇದ್ದಾರೆ, ಅವ್ರ ಮನ್ಸಲ್ಲಿ ಎಲ್ಲಾರ್ಗು ಒಂದ್ ಇದಿರುತ್ತೆ. ಆದ್ರೆ ನಾನ್ ಸ್ವಾರ್ಥಿನೂ ಅಲ್ಲ, ಇದು ಅಲ್ಲ. ಅದ ಅವನಿಗೆ ಸೇರಿದ್ದು, ದೇವ್ರಿಗೆ ಸೇರಿದ್ದು ಅಲ್ವಾ. ಒಟ್ನಲ್ಲಿ ಜನಗಳ ಮನ್ಸ್ ಗೆದ್ದು ಮುಂದಕ್ಕೆ ಅವ್ರ ಆಶೀರ್ವಾದನ ತಗೊಂಡೋಗ್ಲಿ ಅಂತ ಅಷ್ಟು ಇಷ್ಟಪಡ್ತೀನಿ ಅಷ್ಟೇ. ಜನಗಳ ಮೇಲೆ ನನಗೊಂದು ಪ್ರೀತಿ, ಅವನ ಪ್ರೀತಿ ಗೆದ್ಕೊಂಡ್ಬರ್ತಾನೆ ಅನ್ನೋದೊಂದು ಖುಷಿ. ಇನ್ನು ಜನಗಳು ಅಂದ್ರೆ ನಮ್ ಪಬ್ಲಿಕ್ ರಿವ್ಯೂಗೆ ಅಂತ ಹೋದಾಗ ಎಷ್ಟೋ ಜನ ಹೆಣ್ಮಕ್ಳುಗಳು ತ್ರಿವಿಕ್ರಮ್ ಅವರ ಒಂದು ಏನಂತಾರೆ ಹೆಣ್ಮಕ್ಳುಗಳ ಆರ್ಟ್ ನ ಕದ್ದಿರ್ತಕ್ಕಂಥದ್ದು. ನಿಮ್ಮ ಮಗ ಎಲ್ಲಾ ಹೆಣ್ಮಕ್ಳುಗಳು ತ್ರಿವಿಕ್ರಮ್ ಐ ಲವ್ ಯು, ತ್ರಿವಿಕ್ರಮ್ ನಾನು ಒಂದ್ಸರಿ ಅಡ್ ಮಾಡ್ಬೇಕು ಅಂತ ಆಸೆ, ಒಂದ್ಸರಿ ಅವ್ರಿಗೆ ಅವ್ರ ಎದುರಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಅಂತ ಹೆಣ್ಮಕ್ಳುಗಳೇ ಜಾಸ್ತಿ ಫ್ಯಾನ್ಸ್ ಗಳಿದ್ದಾರೆ ತ್ರಿವಿಕ್ರಮ್ ಅವ್ರಿಗೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ. ಅವನಲ್ಲಿ ಒಳ್ಳೆತನ ಇರೋದ್ರಿಂದ ಆತರ ಇಷ್ಟಪಡ್ತಾರೆ. ಹೆಣ್ಮಕ್ಳ ಬಗ್ಗೆ ನಾನು ಯಾವ ಕೆಟ್ಟದನ್ನು ಇದು ಮಾಡಲ್ಲ. ಎಲ್ಲಾ ಹೆಣ್ಮಕ್ಳ ಬಗ್ಗೆನು ಖುಷಿ ಪಡ್ತೀನಿ, ಒಳ್ಳೆದನ್ನೇ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಅಕ್ಕ.